ನಿರೀಕ್ಷೆಯನ್ನು ಹೊತ್ತು ಸುಮಾರು 9 ತಿಂಗಳ ಸುದೀರ್ಘ ಕಾಯುವಿಕೆ ಹಾಗೂ ಲಕ್ಷಾಂತರ ಮಂದಿಯ ಅಗಲಿರುಳು ಪ್ರಾರ್ಥನೆ, ನಾಸಾ ವಿಜ್ಞಾನಿಗಳ ಅವಿರತ ಪ್ರಯತ್ನ, ವಿಶ್ವದ ನಂಬರ್ 1 ಶ್ರೀಮಂತ ಎಲನ್ ಮಸ್ಕ್ ಅವರ ಸ್ಪೇಸ್ ಎಕ್ಸ್ ಬೆಂಬಲದಿಂದ ಕೊನೆಗೂ ಭಾರತೀಯ ಮೂಲದ ನಾಸಾ ಗಗನಯಾತ್ರಿ ಸುನೀತಾ ವಿಲಿಯಮ್ಸ್ ಹಾಗೂ ಬುಚ್ ವಿಲ್ಮೋರ್ ಮತ್ತು ಇನ್ನಿಬ್ಬರು ಗಗನಯಾತ್ರಿಗಳು ಸುರಕ್ಷಿತವಾಗಿ ಇಂದು ಭೂಮಿಗೆ ಬಂದಿದ್ದಾರೆ. ಸುನೀತಾ ಮತ್ತು ಇತರ ಗಗನಯಾತ್ರಿಗಳು ಕ್ರೂ ಡ್ರ್ಯಾಗನ್ 10 ಮಾಡ್ಯೂಲ್ನಲ್ಲಿ ಭಾರತೀಯ ಕಾಲಮಾನ ಪ್ರಕಾರ ಮಾರ್ಚ್ ಇಂದು ಬೆಳಗಿನ ಜಾವ 3:27ಕ್ಕೆ ಫ್ಲೋರಿಡಾದ ಸಮುದ್ರದ ನೀರಿನಲ್ಲಿ ಇಳಿದರು. ಬಳಿಕ ಅವರನ್ನು ಹೊರಗಡೆ ಕರೆತರಲಾಯಿತು. ಸ್ಪೇಸ್ ಎಕ್ಸ್ನ ಡ್ರ್ಯಾಗನ್ ಬಾಹ್ಯಾಕಾಶ ನೌಕೆಯಲ್ಲಿ ಇಬ್ಬರು ಭೂಮಿಗೆ ಮರಳಿದರು. ಸುಮಾರು 17 ಗಂಟೆಗಳ ಹಾರಾಟದ ನಂತರ ಬಾಹ್ಯಾಕಾಶ ನೌಕೆ ಫ್ಲೋರಿಡಾ ಕರಾವಳಿಯಲ್ಲಿ ಇಳಿಯಿತು. ನಾಸಾ ಸಿಬ್ಬಂದಿ ತಕ್ಷಣ ಅಲ್ಲಿಗೆ ಆಗಮಿಸಿ ಕ್ರೂ ಡ್ರ್ಯಾಗನ್ ಅನ್ನು ಸಮುದ್ರದಿಂದ ದಡಕ್ಕೆ ತಂದರು. ಗಗನಯಾತ್ರಿಗಳನ್ನು ಹೂಸ್ಟನ್ನ ಜಾನ್ಸನ್ ಬಾಹ್ಯಾಕಾಶ ಕೇಂದ್ರಕ್ಕೆ ಸಾಗಿಸಲಾಗುತ್ತದೆ ಎಂದು ಮಾಹಿತಿ. ಇಬ್ಬರನ್ನು ತಕ್ಷಣದ ವೈದ್ಯಕೀಯ ಪರೀಕ್ಷೆಗಳಿಗಾಗಿ ಒಳಪಡಿಸುತ್ತಾರೆ. ಭೂಮಿಯ ವಾತಾವರಣಕ್ಕೆ ಒಗ್ಗಿಕೊಳ್ಳುವವರೆಗೆ ಅವರಿಗೆ ಸೂಕ್ತ ಚಿಕಿತ್ಸೆಯನ್ನು ಒದಗಿಸಲಾಗುತ್ತದೆ ಎಂದು ತಿಳಿದು ಬಂದಿದೆ. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.